ನಾನು ಹುಟ್ಟಿದ್ದು ದಾವಣಗೆರೆಯಲ್ಲಿ. ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು, ಬಾಲಕೃಷ್ಣ ಅಂತ. ನಮ್ಮ ತಾಯಿ ನಾಗರತ್ನ ಅಂತ ಟೀಚರು. ಅವರ ಮಗಳಾಗಿ ನಾನು ಹುಟ್ಟಿದೆ. ತಂದೆ ತಾಯಿಗಳ ಕೈಯಲ್ಲಿ ಬೆಳೆದದ್ದಕ್ಕಿಂತ ಹೆಚ್ಚಾಗಿ ನಾನು ಸಮಾಜದಲ್ಲಿ ಮನೆಯ ಮಗುವಾಗಿ ಬೆಳೆದೆ. ಅಪ್ಪ ಅಮ್ಮ ಅನ್ನೋದು ಜಾಸ್ತಿ ನನಗೆ ನೆನಪೇ ಇಲ್ಲ. ಪ್ರತಿಯೊಂದು ಮನೆಯ ಮಗುವಾಗಿ ಬೆಳೆದೆ ನಾನು. ಈ ನನ್ನ ದಾರಿಗೆ ಮುಖ್ಯವಾದ ಗುರುಗಳು ಯಾರು ಅಂತಂದರೆ ನಮ್ಮ ತಾಯಿಯವರ ತಂದೆ. ಅವರು ರಾಘವೇಂದ್ರ ಸ್ವಾಮಿಗಳ ತುಂಬ ದೊಡ್ಡ ಭಕ್ತರವರು ಮತ್ತು ಸ್ವಯಂ ರಾಯರ ಮಠದ ಶಿಷ್ಯರವರು. ಅವರು ಎಂಥ ಒಂದು ಅವಧೂತ ಅಂತಂದರೆ ಅವರ ಜೀವನನೇ ವಿಚಿತ್ರ. ಅವರು ಹೆಡ್ ಮಾಸ್ಟರ್ ಆಗಿದ್ದರು, ಆದರೆ ಯಾವಾಗ ಶಾಲೆಗೆ ಹೋಗಿ ಪಾಠ ಮಾಡ್ತಿದ್ರು ಅದೆಲ್ಲ ನಂಗೆ ಗೊತ್ತಿಲ್ಲ. ಸದಾ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಎಲ್ಲೋ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋದು, ಅಲ್ಲಿ ಕೂಡಿಸ್ಕೊಳ್ಳೋದು, ಗರುಡ ಪುರಾಣ ಓದೋದು. ಆಗೆಲ್ಲ ಆಕ್ಷೇಪ, ಗರುಡ ಪುರಾಣ ಸತ್ತವ್ರ ಮನೇಲಿ ಮಾತ್ರ ಓದಬೇಕು ಅಂತ. ಆದರೆ ಹೊರಗಿನ ಪ್ರಪಂಚಕ್ಕೆ ಏನು ಅಂತಂದರೆ ಅವರು ಮಾಟ ಮಾಡಿಸ್ತಾ ಇದ್ರು ಅಂತ ಸಣ್ಣ ಅಪವಾದ. ಅದು ಅವರೇನು ಅದೆಲ್ಲ ಮಾಡ್ತಾ ಇರಲಿಲ್ಲ. ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಕೂಡಿಸ್ಕೊಂಡು ಅಲ್ಲಿ ಗರುಡ ಪುರಾಣ ಹೇಳ್ತಾಯಿದ್ರು. ಮತ್ತು ನನಗೂ ಪುಸ್ತಕ ಕೊಡೋರು, ಓದು ಅಂತ ಹೇಳೋರು. ಯಾರೋ ನನ್ನ ಕಿವಿಗೆ ಅದನ್ನು ಹೇಳಿದಾಗ ನಾನು ನಮ್ಮ ತಾತನ ಕೇಳಿದೆ, ಅದು ಸತ್ತವ್ರ ಮನೆಯಲ್ಲಿ ಹೇಳೋದಂತೆ, ಮತ್ತು ನೀ ನನಗೆ ಯಾಕೆ ಹೇಳ್ತಾ ಇದೆಯಾ, ನನ್ನ ಕೈಲಿ ಯಾಕೆ ಓದುತ್ತೀಯ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಅಜ್ಜ ಹೇಳ್ತಾಯಿದ್ರು, ಮುಂದೆ ಸಾಯುವವರಿಗೆ ಸತ್ತವರ ಕಿರುಪರಿಚಯ ಕೊಡುವಂಥದ್ದು ಗರುಡ ಪುರಾಣ. ಯಾಕೆ ಓದಬೇಕು ಅಂತಂದರೆ, ಸತ್ತವರು ಸತ್ತೋದ್ರು, ಮುಂದೆ ಸಾಯೋವರು ಒಳ್ಳೆ ರೀತಿ ಬದುಕಬೇಕಲ್ಲ, ಆ ಬದುಕನ್ನು ತಿಳಿಸಿಕೊಡುವ ಗ್ರಂಥ ಇದು. ಸತ್ತವರ ಮನೇಲಿ ಯಾಕೆ ಓದೋದು ಅಂದರೆ ಆ ಸಾವನ್ನು ನೋಡಿದಾರಲ್ವ, ಒಂದಲ್ಲ ಒಂದು ದಿವಸ ಈ ಸ್ಥಿತಿಗೆ ನಾನು ಬರ್ತೀನಿ ಅಂತ ಅಂದ್ಕೊಂಡವನು ಅವನು ಹೇಗೆ ಬದುಕಿದ್ನೋ ಏನೋ ಗೊತ್ತಿಲ್ಲ. ಒಂದು ರೀತಿ ಕೆಟ್ಟ ರೀತಿಯಲ್ಲಿ ಬದುಕಿದ್ರೆ ಅದಕ್ಕೇನು ಫಲಾಫಲಗಳು ಅದು ಗರುಡ ಪುರಾಣದಲ್ಲಿದೆ. ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ಏನು, ಅದು ಕೂಡ ಗರುಡ ಪುರಾಣದಲ್ಲಿದೆ. ಕುತ್ಕೊಂಡು ಎರಡೂ ರೀತಿ ಬದುಕೋರು ಇರ್ತಾರೆ. ಆ ಬದುಕುವ ರೀತಿಯಲ್ಲಿ ಅವನು ತುಂಬ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾನೋ ಅಥವಾ ಕೆಟ್ಟ ರೀತಿಯಲ್ಲಿ ಬದುಕ್ತಾ ಇದ್ದಾನೋ ಯಾವುದನ್ನು ನಲಿಫೈ ಮಾಡ್ಕೋಬೋದಲ್ಲ ಅಂತಂದು ತಾತ ತುಂಬ ಚೆನ್ನಾಗಿ ಹೇಳೋರು. ಮತ್ತು ಅವರು ತುಂಬ ದೊಡ್ಡ ಉಪಾಸಕರು. ಅವನ ಹುಚ್ಚ ನಾಗರಾಜ ಅಂತಲೇ ಕರೀತಾಯಿದ್ರು. ಏನೋ ಒಬ್ಬರೇ ಮಾತಾಡ್ತಾ ಕೂತಿರ್ತಿದ್ರು. ನಮ್ಮನ್ನು ಎಷ್ಟು ಚೆನ್ನಾಗಿ ಅವರು ಬೆಳೆಸಿದ್ರು ಅಂತಂದರೆ, ಪ್ರಪಂಚ ಅಂದರೆ ಇಷ್ಟೇ, ನನ್ನ ವ್ಯಕ್ತಿತ್ವ ಏನು ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ ಮತ್ತೊಬ್ಬರ ಅವಗುಣಗಳನ್ನು ನೋಡದ ಕಣ್ಣುಗಳು ನನ್ನದಾಗಿರಬೇಕು ಅನ್ನೋದನ್ನು ನನ್ನ ಅಜ್ಜ ತುಂಬ ಚೆನ್ನಾಗಿ ಕಲಿಸಿದ್ರು.